ಗುಣಮಟ್ಟದ ನಾಟಕಗಳಿಂದ ಯಶಸ್ಸು ಸಾಧ್ಯ. ಕುಕನೂರು ಪಟ್ಟಣದ ಪೊಲೀಸ್ ಸ್ಟೇಷನ್ ರಸ್ತೆಯಲ್ಲಿ ಬಿಎಸ್ಆರ್ ನಾಟ್ಯ ಸಂಘ ಗುಬ್ಬಿಯವರು ಹಾಕಿರುವ ರಂಗಭೂಮಿ ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿಯನ್ನು ರಂಗಕಲಾವಿದೆ ಸುಜಾತಾ ಜೇವರ್ಗಿ ಮಾತನಾಡುತ್ತಾ, ಇಂದಿನ ಸಾಮಾಜಿಕ ಜಾಲತಾಣ ಮತ್ತು ಮೊಬೈಲ್ ಟಿವಿ ಹಾವಳಿಗಳ ಮತ್ತೆ ರಂಗಭೂಮಿ ನಶಿಸುತ್ತಿದೆ. ಹಲವರು ದೂರುತ್ತಿದ್ದರೆ ಅದು ಕಡಿಮೆ ಪ್ರಮಾಣದಲ್ಲಿ ಸತ್ಯವಾಗಿದ್ದು, ಉತ್ತಮವಾದ ಸಂದೇಶ ನೀಡುವ ನಾಟಕಗಳನ್ನು ಅರ್ಪಿಸಿದರೆ ಜನ ತಪ್ಪದೇ ನೋಡುತ್ತಾರೆ ಎಂಬ ನಂಬಿಕೆ ನನ್ನಲ್ಲಿ ಅಚಲವಾಗಿದ್ದು, ಅದುವೇ ಯಶಸ್ವಿ ನಾಟಕದ ಗುಟ್ಟು ಎಂದು ಘಂಟಾಘೋಷವಾಗಿ ಹೇಳುತ್ತೇನೆ ಎಂದರು. ತಂತ್ರಜ್ಞಾನಗಳು ಮುಂದುವರೆದಂತೆ ಹಿಂದಿನ ಕಾಲದಿಂದ ನಡೆದು ಬಂದ ಸಂಪ್ರದಾಯಗಳು, ಮನೋರಂಜನಾ ವೇದಿಕೆಗಳು ಈ ದಿನದಲ್ಲಿ ರಂಗ ಆಸಕ್ತರ ಸಂಖ್ಯೆ ದಿನೇ ದಿನೇ ಕ್ಷೀಣಿಸುತ್ತಾ ಹೋಗುತ್ತಿದೆ. ಆದರೆ ಉತ್ತಮವಾದ ಮನೋರಂಜನೆಯುಳ್ಳ ಹಾಗೂ ಮುಜುಗರವಿಲ್ಲದ ಕುಟುಂಬ ಸದಸ್ಯರೆಲ್ಲ ಕುಳಿತುಕೊಂಡು ನೋಡುವಂತಹ ನಾಟಕಗಳಿಗೆ ಇಂದು ಸಹ ಬೆಲೆ ಇದೆ ಎಂದು ರಂಗಕಲಾವಿದೆ ಸುಜಾತಾ ಜೇವರ್ಗಿ ತಿಳಿಸಿದರು. ನಾಟಕ ಪ್ರಿಯರು ಬಹುತೇಕವಾಗಿ ನಾಟಕಗಳಲ್ಲಿ ಹಾಸ್ಯವನ್ನ ನಿರೀಕ್ಷಿಸುತ್ತಾರೆ. ಅದರಲ್ಲೂ ಡಬಲ್ ಮೀನಿಂಗ್, ಅಪಾರ್ಥ ನೀಡುವ ನಾಟಕಗಳನ್ನು ಪ್ರದರ್ಶಿಸಿದರೆ ಕೇವಲ ಒಂದು ವರ್ಗದ ಪ್ರೇಕ್ಷಕರಿಗೆ ಮಾತ್ರ ಸೀಮಿತವಾಗುತ್ತದೆ. ಆದರೆ ರಾಜಹಾಸ್ಯದ ಜೊತೆಗೆ ಸಂದೇಶವನ್ನ ನೀಡಿದರೆ ಜನರ ಮನಸ್ಸು ಗಲಿಗಲಿಯಾಗದೆ ಅವರ ಮನಸ್ಸಿನ ಆರೋಗ್ಯದ ಮೇಲೆ ಉತ್ತಮ ಪರಿಣಾಮವನ್ನು ಸಹ ಬೀರುತ್ತದೆ. ಜನರಿಗೆ ನಾವೇನು ನೀಡುತ್ತಿದ್ದೇವೆ ಎನ್ನುವ ಬಗ್ಗೆ ಚಿಂತನೆ ಮಾಡಬೇಕಾಗಿದ್ದು ಅಗತ್ಯವಾಗಿದ್ದು, ಸಮಾಜದಲ್ಲಿ ಜರುಗುತ್ತಿರುವ ಪ್ರಚಲಿತ ವಿಷಯ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಜನರನ್ನು ಮುಟ್ಟಲು ಪ್ರಯತ್ನಿಸಿದರೆ ಯಶಸ್ವಿ ಸಾಧ್ಯ ಎಂದು ರಂಗಭೂಮಿ ಕಲಾವಿದ ಸಿದ್ದು ಬೆಳಗಿ ಹೇಳಿದರು. ಜನಕ್ಕೆ ಏನಂತಂದ್ರೆ ಇವಾಗ ಹೆಂಗಾಗ್ಬಿಟ್ಟಂದ್ರೆ ಸಿನಿಮಾಗಳು ಏನಂದ್ರೆ ಸೀರಿಯಲ್ ಥರ ಹೋಗ್ಬಿಡ್ತಾವೆ. ಅವ್ರಿಗೆ ಯಾವುದು ಕಥೆಗಳು ಸಾಲ್ತಿಲ್ಲ. ಇನ್ನೊಂದು ಏನಂತಂದ್ರೆ ಎಲ್ಲರೂ ಮನೆಯಲ್ಲೂ ಕಲಾವಿದರಾಗ್ಬೋದು, ಮನೆಯಲ್ಲೂ ಸ್ಟೋರಿ ಬರಿಬೋದು, ಮನೆಯಲ್ಲೂ ಏನು ಬೇಕಾದ್ರೂ ಮಾಡ್ಬೋದು, ದುಡ್ಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೋಗ್ತಾರಲ್ಲ. ಆವಾಗ ಇವೆಲ್ಲ ಹಿಂದ ಹೋಗೋಕ್ಕೆ ಪ್ರಯತ್ನ ಆಗ್ಬಿಡ್ತಾರೆ. ಬಟ್ ನಮ್ಗೆ ಶ್ರದ್ಧೆ, ಭಕ್ತಿ, ನಾವು ಕೆಲಸ ನಂಬ್ಕೊಂಡಿರೋದು ರಂಗಭೂಮಿ. ಸೊ ಇಲ್ಲಿ ನಾವು ಅದನ್ನು ನೋಡಿದಾಗ ನಮ್ಮ ಕೆಲಸಗಳು ಮುಂದಾಗಕ್ಕೆ ಸಾಧ್ಯ. ಇನ್ನೂ ಒಂದು ಯಶಸ್ವಿ ಕಾರಣ ಏನು ಅಂದರೆ ದೇವರಿಗೆ ಅವ್ರಿಗೆ ಕಲಾವಿದ ದೊಡ್ಡವರು ಸಣ್ಣವರು ಅನ್ನೋ ಇದಿಲ್ಲ. ಎಂಥ ದೊಡ್ಡ ಮಟ್ಟದಲ್ಲಿ ಕಲಾವಿದ ಇರಲಿ, ಸಣ್ಣ ಮಟ್ಟದಲ್ಲಿ ಕಲಾವಿದ ಇರಲಿ, ಅವ್ರಿಗೇನು ರಂಗಭೂಮಿ ಗೊತ್ತಿಲ್ಲದೇ ಇರಲಿ, ಅವ್ರನ್ನ ಪಾಠ ಮಾಡಿ ಜಯಿಸ್ತಾರೆ. ಅಂಥ ಶಕ್ತಿ ಜೇವರ್ಗಿ ರಾಜಣ್ಣ ಅಂತ. ಎಲ್ಲರಿಗೂ ಸಮಾನ ಅವಕಾಶ. ಹೌದೌದು, ಎಲ್ಲರಿಗೂ ಸಮಾನ ಅವಕಾಶ. ಯಾರು ಮೇಲು ಯಾರು ಕೀಳು ನಮ್ಮ ಕಂಪ್ನಿಯಲ್ಲಿ ಅದು ಇಲ್ಲವೇ ಇಲ್ಲ. ಅವನು ಸ್ವಲ್ಪ ಹೆಚ್ಚಿಗೆ ಪಾಠ ಮಾಡ್ತಾನೆ, ಕಡಿಮೆ ಪಾಠ ಮಾಡ್ತಾನೆ, ಆ ಭೇದ ಭಾವ ಇಲ್ಲ. ಒಂದು ಸಣ್ಣ ಪೀಸ್ ಪಾಠ ಮಾಡಿದ್ರೂ ಅವನು ಅರ್ಥಬದ್ಧವಾಗಿ ಮಾಡಬೇಕು, ಆ ರೀತಿ ಮಾಡಿಸ್ತಾನೆ. ಆಮೇಲೆ ಈಗಿನ ಜನ ಸಿನಿಮಾ, ಸೀರಿಯಲ್ಲು ಎಲ್ಲ ಗ್ರಾಫಿಕ್ಸು ಜಗ್ಗಿದ್ದೇ ಜಗ್ಗೋದು, ಹೇಳೋದೇ ಆದ್ರೆ 2.5 ತಾಸು ರಂಗಭೂಮಿಯಲ್ಲಿ ಏನು ನೋಡ್ತಾರೆ ಆ ಎಂಟರ್ಟೈನ್ಮೆಂಟ್ ಅವ್ರಿಗೆಲ್ಲೂ ಸಿಗಕ್ಕೆ ಸಾಧ್ಯ ಇಲ್ಲ. ರಂಗಮಂದಿರದಾಗ ಅಸಲಿ ನಟನೆ, ಸಹಜತೆ ಭಾಳ ಇದೆ. ಇಲ್ಲಿ ಹೊಡೆದಾಟ ಇರಲ್ಲ, 100 ಮಂದಿ ಕೊಡಲ್ಲ, 200 ಮಂದಿ ಕೊಡಲ್ಲ. ಒಳ್ಳೆ ಮೆಸೇಜ್ ಇರುವಂಥ ನಾಟಕ ಇದನ್ನೆಲ್ಲ ತಾವು ನೋಡಿದಾಗ ಭಾಳ ಅಪ್ರಿಷಿಯೇಟ್ ಮಾಡ್ತೀರಿ. ಅಂಥ ಮೆಸೇಜ್ ಬರೋದು ಭಾಳ ವಿರಳ. ವಿಶೇಷವಾಗಿ ಹೆಣ್ಣು ಮಕ್ಕಳು ನೋಡುವಂತಹ ನಾಟಕ ಇದೆ. ಯಾವುದೇ ಅಶ್ಲೀಲ ಇಲ್ಲ, ಯಾವುದೇ ಡಬಲ್ ಮೀನಿಂಗ್ ಮಾತಿಲ್ಲ. ಬಹಳ ವಿಶೇಷವಾಗಿ ಹೆಣ್ಮಕ್ಳು ಯಾವುದೇ ಮುಜುಗರ ಇಲ್ಲದೆ ಮನಸಾಪೂರ್ವಕವಾಗಿ ನಕ್ಕು ಹೋಗುವಂಥ ನಾಟಕ ಇದು. ಮೇಲಾಗಿ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಸೂಚಿಸುವಂಥ ನಾಟಕ ಇದೆ. ಈ ನಾಟಕ ಇಷ್ಟು ರೋಮಾಂಚನ ಆಗುತ್ತೆ ಅಂದರೆ ಅದನ್ನು ಹೇಳೋದಕ್ಕೆ ಪದಗಳೇ ಇಲ್ಲ, ಸಂಭಾಷಣೆ ಯಾವುದೇ ಇಲ್ಲ. ಒಂದು ಎರಡನೇದು ಅಂದರೆ ಬಹಳ ವಿಶೇಷವಾದಂಥ ನಾಟಕ. ನಾವು ಇಷ್ಟೆಲ್ಲ ನಾಟಕಗಳನ್ನು ಮಾಡಿದ್ದೀವಿ, ಆದರೆ ಈ ನಾಟಕ ಒಂದು ವಿಶೇಷತೆ ಇದೆ. ಒಂದು ಒಳ್ಳೆ ಮೆಸೇಜ್ ಕೊಡುತ್ತೆ. ಜನರಲ್ಲಿಯೂ ಕೂಡ ಎಷ್ಟೋ ಬದಲಾವಣೆಗಳನ್ನು ತರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕಾಗಿ ಕುಕ್ನೂರಲ್ಲಿ ಪ್ರತಿ ವರ್ಷ ಈ ಕಂಪ್ನಿ ಬರ್ತಾ ಇರುತ್ತೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಪ್ರಚಾರ ಅನ್ನೋದಕ್ಕಿಂತ ನಾಟಕ ನೋಡಿ, ನಾಟಕ ನೋಡಿಕೊಂಡು ನಾವು ಪ್ರಚಾರ ಮಾಡಿ ಅಂತ ಹೇಳಬೇಕಾಗಿಲ್ಲ. ನಾಟಕ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ಪ್ರಚಾರ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಆ ರೀತಿ ನಾಟಕನೂ ಇದೆ. ನೋಡಿಲ್ಲ, ಅಶ್ಲೀಲತೆ, ಡಬಲ್ ಮೀನಿಂಗ್ ಇದೆ, ಯಾವೂ ಇಲ್ಲ. ಹಾಸ್ಯನೂ ಕೂಡ ಹಾಗೆ ಇದೆ. 2 ಗಂಟೆ 45 ನಿಮಿಷ. ನೋಡಿದೆ ಇಲ್ಲ, ನಮ್ಗೆ ಪ್ರತಿ ವರ್ಷ ಏನಂತಂದ್ರೆ ನಮ್ಮ ತಂದೆಯವರು ಇಲ್ಲಿವರೆಗೂ
ಇದು ಜಾತ್ರೆ ಸೀಸನ್ಗಳು ಅಂತ ಹೇಳ್ತಾರೆ. ಆ್ಯಕ್ಚುಲಿ ಏನಂತಂದ್ರೆ ಈ ಇಡೀ ನಾಟಕ ಕಂಪ್ನಿಗಳಿಗೆ ಅನ್ನ ನೀಡುವಂಥ ಸೀಸನ್ ಇದೆ. ರೈತರಿಗೆ ಹೆಂಗೆ ಒಂದು ಸೀಸನ್ ಇರುತ್ತೆ ಹಂಗೆ ನಮಗೊಂದು ಸೀಸನ್ ಇದೆ. ಹಾಗಾಗಿ ನಾವು ಮೊದಲು ಪೂಜೆ ಮಾಡಿ ಮುಂದೆ ಹೆಜ್ಜೆ ಹಾಕೋದು ಅಂತಂದರೆ ಅದು ಕುಕನೂರು ಜಾತ್ರೆಯಿಂದಲೇ ಶುರು ಆಗುತ್ತೆ. ನಮಗೆ ಏನೇ ರಿಸಲ್ಟ್ ಸಿಗಬೇಕು, ಏನೇ ಒಂದು ಕಲಾವಿದ ಒಟ್ಟಿಗೆ ಸಿಗಬೇಕು, ಏನೇ ಒಂದು ಕಲಾವಿದರದ್ದು ಮುಖದಲ್ಲಿ ನಗು ಕಾಣಬೇಕು ಅಂತಂದರೆ ಅದು ಕುಕನೂರು ಊರಿಂದ ಜಾತ್ರೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಅಂಕಲ್ ಹೇಳ್ದಂಗೆ ದೇವರ ಆಶೀರ್ವಾದ ಪಡ್ಕೊಂಡೆ ನಾವು ಇಲ್ಲಿಂದ ಮುಂದೆ ಹೋಗ್ತೀವಿ. ಇಲ್ಲಿವರೆಗೂ ಕೂಡ ಯಾವ ನಾಟಕನೂ ನಾವು ಇಲ್ಲಿವರೆಗೂ ಫೇಲ್ ಆಗಿಲ್ಲ. ನಮಗೆ ಈ ನಾಟಕಗಳು ಅಷ್ಟೊಂದು ಪ್ರದರ್ಶನಗಳು ಬಂದಾಗ ನೀವೆಲ್ಲ ನೋಡ್ಬೋದು. ಈ ಸಲನೂ ಒಂದು ಏನಂದ್ರೆ ವಿಭಿನ್ನವಾದಂಥದ್ದು ಸ್ಟೋರಿ ಮತ್ತು ಕಾಮಿಡಿನೂ ವಿಭಿನ್ನವಾದಂಥದ್ದು ಇಟ್ಕೊಂಡೇ ನಾವು ಒಂದು ನಾಟಕನ ತೊಗೊಂಡ್ಬಂದೀವಿ. ಇನ್ನೇನಿಲ್ಲ, ನಮಗೊಂದು ನಂಬಿಕೆ ಐತಿ, ಜನ ಎಲ್ಲ ನಮ್ಮನ್ನು ಎತ್ತಿಡಿತಾರೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತಾರೆ ಅನ್ನೋ ನಂಬಿಕೆ ನಮಗೆ ಇರುತ್ತೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರ ರಿಸಲ್ಟ್ ಏನಿದ್ರೆ ನಾವು ಖುಷಿ ಪಡ್ತೀವಿ. ಜೊತೆಗೆ ಕುಡ್ಕೊಂಡು ಮಾಡಿ ಇವರು ಮಾರುತಿ ಶೆಟ್ಟಿ, ರಾಘು ಬುದೋಳ್, ನಾಗರಾಜ್ ಕಲ್ಲೂರ್, ಗುಬ್ಬಿ ಅಂತ ಇದಕ್ಕೆಲ್ಲ ಸಾರಥ್ಯ ನಮಗೆ ಮೈನ್ ಬಾಸ್ ಅಂದರೆ ಜವರಿಗೆ ರಾಜಣ್ಣ. ಅವ್ರ ಸಾರಥ್ಯದಲ್ಲೇ ಇವೆಲ್ಲ ನಡೆಯೋದು. ಅವ್ರ ಡೈರೆಕ್ಷನ್ ಮೇಲೆ ನಮ್ಮ ಕಂಪನಿ ನಡೀತಾ ಇದೆ. ಈಗ ಗುಬ್ಬಿ ಕಂಪನಿ ಅಂದರೆ ನಮ್ಮ ಸುಜಾತ ಸಾರಥ್ಯದ ಮಾಲೀಕತ್ವದಲ್ಲಿ ನಡೀತದೆ. ಪ್ರತಿ ವರ್ಷ ಕುಟುಂಬರಿಗೆ ನಾವು ಹಾಕ್ತೀವಿ. ಪ್ರತಿ ವರ್ಷವೂ ಯಶಸ್ವಿ ಆಗಿ ಹೋಗಿವಿ ನಾವಿಂದ. ಇಲ್ಲಿ ಯಶಸ್ವಿ ಆದಮೇಲೆ ನಮ್ಮ ಕರ್ನಾಟಕದ ಯಾವ ಜಾತ್ರೆಗೆ ಹೋದ್ರೂ ಯಶಸ್ವಿ ಆಗುತ್ತೆ ಅನ್ನೋದು ಒಂದು ನಮಗೆ. ನಿಮ್ಮ ಫೋನ್ ತೆಗೀರಿ. ಮೈಲಾರ ಲಾಸ್ಟ್ ಬಂದೆರಡು ತೊಗೊಂಡು ಆಮೇಲೆ ಮಳೆಗಾಲಕ್ಕೆ ಪ್ರತಿನಿತ್ಯ ಮತ್ತು 2 ಶೋ ಸಾಯಂಕಾಲ 6 ಗಂಟೆ 15 ರಾತ್ರಿ 9:30 ಗಂಟೆಗೆ 2 ಗಂಟೆ. ಅಂದರೆ ಮಹಾದೇವ ಬಸವರವರು ಅಂತ ನಾವು ಹೋದ ವರ್ಷ ಇದೇ ರಂಗಭೂಮಿ ಗಾಡಿನಲ್ಲಿ ಗಂಗೆಯ ಮನೆಯಾಗ ಗೌರಿ ಬಂದ ಗಾಡಿಸ್ತಾರೆ. ಅದೇ ಕವಿಗಳೇ ಬರ್ತಾರೆ. ಆ ಸಲನೂ ಅಷ್ಟೇ ಕಾಮಿಡಿನ ದೇವರಿಗೆ ರಾಜಣ್ಣ ಬರೆದದ್ದು, ಸ್ಟೋರಿನ ಮಹಾದೇವ ಬಸವರವರು ಬರ್ತಾರೆ. ಈ ಸಲನೂ ಈ ನಾಟಕಕ್ಕೂ ಅಷ್ಟೇ ಕಾಮಿಡಿನ ದೇವರಿಗೆ ರಾಜಣ್ಣರವರು ಬರ್ತಾರೆ, ಸ್ಟೋರಿ ಮಹಾದೇವ ಬಸವರವರು ಬರ್ತಾರೆ. ಮತ್ತು ಈ ನಾಟಕಕ್ಕೆ ಪೂರ್ತಿ ನಿರ್ದೇಶನ ದೇವರಿಗೆ ರಾಜಣ್ಣ ಇದೆ. ತುಂಬ ಜನ ನಮಗೆ ಕೈ ಬಿಡೋಂಗಿಲ್ಲ ಅನ್ನೋ ಭರವಸೆ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಚಿಕ್ಕೂರು ಬೀಳಿಗೆ ಒಳ್ಳೆ ಹಾಸ್ಯ ಕಲಾವಿದರು ಇವರ ಮಾತಾಡ್ತಾರೆ.